ನಿನ್ನೆ ನಾನು ಟ್ರೈನಲ್ಲಿ ಬರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ 4 ಹುಡುಗರು ಆಲ್ಕೋಹಾಲ್ ಪಾರ್ಟಿ ಮಾಡೋ ಬಗ್ಗೆ ಮಾತಾಡ್ತಾ ಇದ್ರು. ಅದರಲ್ಲಿ ಒಬ್ಬ ಹುಡುಗ ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದ. ಆಗ ಅವನ ಜೊತೆ ಇರೋ ಇನ್ನೊಬ್ಬ ಹುಡುಗ ಇರೋದು ಒಂದೇ ಜೀವನ, ಇರೋವರೆಗೂ ಮಜಾ ಮಾಡ್ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡ್ದ. ನಾವು ನಮ್ಮ ಮನಸ್ಸಿನ ಮಾತ್ ಕೇಳ್ಬೇಕಾ, ನಮ್ಮ ಬುದ್ಧಿ ಮಾತ್ ಕೇಳ್ಬೇಕಾ ಅಂತ ಬಂದಾಗ ಯಾವಾಗ್ಲೂ ಬುದ್ಧಿ ಮಾತೇ ಕೇಳ್ಬೇಕು. ಯಾಕಂದ್ರೆ ಬುದ್ಧಿ ಹೇಳುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಆದ್ರೆ ಮನಸ್ಸು ಹೇಳುತ್ತೆ ಇದ್ರಲ್ಲಿ ಸುಖ ಇದೆ ಅಂತ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 4. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ಕೃಷ್ಣನನ್ನು ಪಡೆಯುವುದಕ್ಕೆ ಹಾಗೂ ಪರಮಧಾಮವನ್ನ ಪ್ರವೇಶಿಸಲು 5 ಸುಂದರವಾದ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಯಾರು ಅಹಂಕಾರ, ಗೌರವದ ಆಸೆ ಮತ್ತು ಮೋಹವನ್ನು ಬಿಟ್ಟಿರುತ್ತಾರೋ, ಯಾರು ಕೆಟ್ಟ ಸಂಘದ ದೋಷವನ್ನು ಗೆದ್ದಿರುತ್ತಾರೋ, ಯಾರು ಸದಾ ಆಧ್ಯಾತ್ಮದಲ್ಲಿ ದೇವರ ಚಿಂತೆಯಲ್ಲೇ ನೆಲೆಸಿರುತ್ತಾರೋ, ಯಾರ ಆಸೆ ಸಂಪೂರ್ಣವಾಗಿ ಹೋಗಿವೆಯೋ ಮತ್ತು ಯಾರು ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಬಿಡುಗಡೆ ಹೊಂದಿದ್ದಾರೋ ಅಂತಹ ಜ್ಞಾನಿಗಳು ಆ ನಾಶವಿಲ್ಲದ ಶಾಶ್ವತವಾದ ಧಾಮವನ್ನು ಸೇರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಟೈಮು 9 ಗಂಟೆ ಆಗಿದೆ. ನಾನು ತ್ರಾಟಕ್ ಮೆಡಿಟೇಷನ್ ಮಾಡಿ ಮಲಗ್ತೀನಿ. ಇವತ್ತು ಜಿಮ್ಮಲ್ಲಿ ಶೋಲ್ಡರ್ ವರ್ಕೌಟ್ ಮಾಡಿದೆ ಹಾಗೂ ಪೈಥಾನ್ ಲರ್ನಿಂಗಲ್ಲಿ ಆಪರೇಟರ್ಸ್ ಬಗ್ಗೆ ಕಲಿತೆ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.